ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಿ ಗೀತಾನಂದ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ ಫ್ರೆಂಡ್ಸ್, ರೈಲ್ವೆಯಲ್ಲಿ 9144 ಟೆಕ್ನಿಷಿಯನ್ ಹುದ್ದೆಗಳು ಖಾಲಿ ಇದೆ ಫ್ರೆಂಡ್ಸ್. ಹಾಗೂ ಇದಕ್ಕೆ ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕು ಮತ್ತು ಎಕ್ಸಾಮ್ ಕನ್ನಡದಲ್ಲಿ ಇರುತ್ತಾ ಇಲ್ಲ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ, ವಿದ್ಯಾರ್ಹತೆ ಏನಾಗಿರಬೇಕು, ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಏನು ಮತ್ತು ಅರ್ಜಿ ಶುಲ್ಕ ಎಷ್ಟಿರುತ್ತೆ, ಇದರ ಬಗ್ಗೆ ಪಿನ್ ಟು ಪಿನ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗೂ ಇದೇ ರೀತಿ ಹೊಸ ಅಪ್ಡೇಟ್ಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ವತಿಯಿಂದ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಫ್ರೆಂಡ್ಸ್. ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಅಂದ್ರೆ ಫ್ರೆಂಡ್ಸ್ ಮಾರ್ಚ್ 8ನೇ ತಾರೀಕಿನಿಂದ ಆನ್ಲೈನ್ ಅರ್ಜಿಗಳು ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಏಪ್ರಿಲ್ 8ರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ಫ್ರೆಂಡ್ಸ್. ಅದರ ಮುಂಚಿತವಾಗಿ ಅರ್ಹ ಅಭ್ಯರ್ಥಿಗಳು ಮತ್ತು ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಪೋಸ್ಟ್ ವಿವರಗಳು ನಾವು ನೋಡುವುದಾದ್ರೆ ಟೆಕ್ನಿಷಿಯಲ್ ಗ್ರೇಡ್ 1ಗೆ ಸಿಗ್ನಲ್ ಆಫೀಸರ್ಗೆ ಲೆವೆಲ್ 5 ಪೇ ಸ್ಕೇಲ್ ಇರುತ್ತೆ. ಇದಕ್ಕೆ ಸ್ಟಾರ್ಟಿಂಗ್ ಪೇಮೆಂಟ್ ಅಂದ್ರೆ 29,000ರಿಂದ ಸ್ಟಾರ್ಟ್ ಆಗುತ್ತೆ. ಏಜ್ ಲಿಮಿಟ್ ನಾವು ನೋಡೋದಾದ್ರೆ 18ರಿಂದ 36 ಏಜ್ ಆಗಿರಬೇಕು. ಅದಕ್ಕೆ ಟೋಟಲ್ ವೇಕೆನ್ಸಿ ಅಂತ ಫ್ರೆಂಡ್ಸ್ 1,092 ಹುದ್ದೆಗಳು ಖಾಲಿ ಇದೆ ಟೆಕ್ನಿಷಿಯಲ್ ಗ್ರೇಡ್ 1 ಹುದ್ದೆಗಳಿಗೆ. ಹಾಗೂ ಟೆಕ್ನಿಷಿಯಲ್ ಗ್ರೇಡ್ 3 ಹುದ್ದೆಗೆ ಲೆವೆಲ್ 2 ಪೇ ಸ್ಕೇಲ್ ಇರುತ್ತೆ. ಮತ್ತು ಇದಕ್ಕೆ ಇನಿಷಿಯಲ್ ಸ್ಯಾಲರಿ ಅಂದ್ರೆ 19,900ರಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಇದು ಏಜ್ ನೋಡೋದಾದ್ರೆ 18ರಿಂದ 33 ಏಜ್ ಇರುತ್ತೆ. ಇದಕ್ಕೆ ಟೋಟಲ್ ಹುದ್ದೆಗಳು ಅಂದ್ರೆ ಫ್ರೆಂಡ್ಸ್ 8,052 ಹುದ್ದೆಗಳು ಖಾಲಿ ಇದೆ. ಟೆಕ್ನಿಷಿಯಲ್ ಗ್ರೇಡ್ 1 ಮತ್ತು ಟೆಕ್ನಿಷಿಯಲ್ ಗ್ರೇಡ್ 3ಗೆ ಹುದ್ದೆಗಳು ಸೇರಿ 9,144 ಹುದ್ದೆಗೆ ಅರ್ಜಿ ಸಲ್ಲಿಸಲು ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್. ಹಾಗೂ ಅದೇ ರೀತಿ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ನಾವು ನೋಡಬಹುದು. SC/ST ದವರಿಗೆ 5 ವರ್ಷ ಮತ್ತು OBC ಕ್ಯಾಂಡಿಡೇಟ್ದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗುತ್ತೆ. ಸ್ನೇಹಿತರೆ, ಅಪ್ಲಿಕೇಶನ್ ಫೀಸ್ ನಾವು ನೋಡೋದಾದ್ರೆ ಜನರಲ್ ಕ್ಯಾಟಗರಿದವರಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸು. ಹಾಗೂ SC/ST ಎಕ್ಸ್ ಸರ್ವಿಸ್ ಮ್ಯಾನ್ ಫಿಮೇಲ್ ಅವರಿಗೆ 250 ರೂಪಾಯಿ ಪರ್ ಅಪ್ಲಿಕೇಶನ್ ಫೀಸ್ ಆಗಿ ಇಟ್ಟಿದ್ದಾರೆ ಫ್ರೆಂಡ್ಸ್. ನೀವು ಅರ್ಜಿ ಸಲ್ಲಿಸುವಾಗ ಪೇ ಮಾಡಿ ನೀವು ಅರ್ಜಿಯನ್ನ ಸಂಪೂರ್ಣ ಮಾಡಬಹುದು. ಟೆಕ್ನಿಷಿಯಲ್ ಗ್ರೇಡ್ 1 ಸಿಗ್ನಲ್ ಆಫೀಸರ್ಗೆ ಸಬ್ಜೆಕ್ಟ್ ಯಾವಾಗಿರುತ್ತೆ ಅಂದರೆ ಜನರಲ್ ಅವೇರ್ನೆಸ್ 10 ಕ್ವಶನ್ ಮಾರ್ಕ್ಸ್, ಜನರಲ್ ಇಂಟೆಲಿಜೆನ್ಸಿ ಮತ್ತು ರೀಸನಿಂಗ್ 15 ಕ್ವಶನ್ 15 ಮಾರ್ಕ್ಸ್, ಬೇಸಿಕ್ ಕಂಪ್ಯೂಟರ್ 20 ಮಾರ್ಕ್ಸ್ ಇರುತ್ತೆ. ಹಾಗೂ ಮ್ಯಾಥಮೆಟಿಕ್ಸ್ 20 ಕ್ವಶನ್ 20 ಮಾರ್ಕ್ಸ್ ಇರುತ್ತೆ. ಫಿಸಿಕ್ಸ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 35 ಕ್ವಶನ್ 35 ಮಾರ್ಕ್ಸ್ ಇರುತ್ತೆ. ಟೋಟಲ್ ಕ್ವಶನ್ 100, ಟೋಟಲ್ ಮಾರ್ಕ್ಸ್ 100 ಇರುತ್ತೆ. ಟೋಟಲ್ ಟೈಮಿಂಗ್ 90 ಮಿನಿಟು, ಟೋಟಲ್ ಕ್ವಶನ್ 100 ಕ್ವಶನ್. ಇದಕ್ಕೆ ನೆಗೆಟಿವ್ 1/3 ನೆಗೆಟಿವ್ ಇರುತ್ತೆ. ಮಾಡಬಹುದು. ಮಿನಿಮಮ್ ಪಾಸಿಂಗ್ ಪರ್ಸೆಂಟೇಜ್ ಅಂದರೆ UR EWS ಕ್ಯಾಂಡಿಡೇಟ್ಗೆ 40%, OBC ಕ್ಯಾಂಡಿಡೇಟ್ಗೆ 30%, SC ದವರಿಗೆ 30%, ST ದವರಿಗೆ 5% ಮೂಲಕ ನೀವು ಶಾರ್ಟ್ ಲಿಸ್ಟಲ್ಲಿ ಎಲಿಜಿಬಲ್ ಆಗ್ತೀರಾ ಫ್ರೆಂಡ್ಸ್. ಇದೇ ರೀತಿ ಟೆಕ್ನಿಷಿಯಲ್ ಗ್ರೇಡ್ 3 ಹೆಸರಿಗೆ ಯಾವ ರೀತಿ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ 25% ಇರುತ್ತೆ, ಜನರಲ್ ಇಂಟೆಲಿಜೆನ್ಸಿ ಮತ್ತು ರೀಸನಿಂಗ್ಗೆ 25% 25 ಮಾರ್ಕ್ಸ್, ಜನರಲ್ ಸೈನ್ಸ್ 40% ಇರುತ್ತೆ 40 ಮಾರ್ಕ್ಸ್, ಜನರಲ್ ಅವೇರ್ನೆಸ್ 10% 10 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಕ್ವಶನ್ ಇರುತ್ತೆ 100 ಮಾರ್ಕ್ಸ್. ಟೋಟಲ್ ಟೈಮಿಂಗ್ 90 ಮಿನಿಟ್ ಇರುತ್ತೆ. 30 ಮಿನಿಟ್ಸ್ ಎಕ್ಸ್ಟ್ರಾ ಫಾರ್ PWD ಕ್ಯಾಂಡಿಡೇಟ್ಗೆ ಕೂಡ 1/3 ನೆಗೆಟಿವ್ ಇರುತ್ತೆ. ಸ್ನೇಹಿತರೆ, ನೀವು ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಆ ಲಿಂಕ್ಗೆ ನೀವು ಜಾಯ್ನ್ ಆಗಿ ನನ್ನ ವಾಟ್ಸಪ್ ಗ್ರೂಪ್ನಲ್ಲಿ ತಿಳಿಸುವುದು ಅಂತ ಲಿಂಕ್ ಹಾಕಿರ್ತೀನಿ. ಈ ವೆಬ್ಸೈಟ್ ಲಿಂಕ್ ಹಾಕಿರ್ತೀನಿ. ರೈಲ್ವೆ ಟೆಕ್ನಿಷಿಯಲ್ ಗ್ರೇಡ್ 2 ಮತ್ತು ಗ್ರೇಡ್ 1 ಆಫೀಸರ್ಗೆ ಯಾವ ರೀತಿ ನೀವು ಅರ್ಜಿ ಸಲ್ಲಿಸಬೇಕು ಅದರ ಒಂದು ಲಿಂಕ್ ಹಾಕಿರ್ತೀನಿ ಫ್ರೆಂಡ್ಸ್. ಆ ಲಿಂಕ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸ್ನೇಹಿತರೆ, ಇದೊಂದು ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಹಾಗೂ ಇದೇ ಥರ ಹೊಸ ಅಪ್ಡೇಟ್ಗಾಗಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದ.